ಅಗ್ನಿ IPS. ಮಗು, ನಿನ್ ಹೆಸರೇನು? ಹೇಳಿ ಅಣ್ಣ, ಏನ್ ಬೇಕು? ಮಗು, ನಾವೆಲ್ಲ ಯಾರಂತ ಗೊತ್ತಾ? ಓ, ನೀವೇ ಆ 3 Idiots? ಬಾಯಿ ನೋಡ್ದ ಅದ್ರದ್ದು. ಸರಿ ಸರಿ, ನಿನ್ ಶೂ ಬೇಗ ಕೊಡು. ಯಾರದು ಅಂಗಡಿ ಹತ್ರ ಬಂದು ನಶೆಯಲ್ಲಿ ಗಲಾಟೆ ಮಾಡೋದು? ಯಾರಮ್ಮ ಇವ್ರು? ಈ ಮಾಲ್ಗೆ ವಾಚ್ಮ್ಯಾನಾ? ಇವ್ರು ನಮ್ಮಪ್ಪ, ಈ ಅಂಗಡಿ ಓನರು. ಯಾಕೆ ಲೈನಲ್ಲಿ ಬರೋದಿಲ್ವಾ? ಇವನು ವೈನ್ ಶಾಪ್ ಓನರು. ಟೋಕನ್ ಇಟ್ಕೊಂಡು ಲೈನ್ ಆಗಿ ಬರ್ತಾರೆ. ಮೊದಲು ಬಂದಿರೋ ಕಸ್ಟಮರ್ಗೆ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ. ಓಯ್, ಏನೋ ಆ ಮಗು ಕೈಲಿ ದುಡ್ಸ್ಕೊಂಡ್ ತಿಂತೀಯಾ? ಚೈಲ್ಡ್ ಲೇಬರ್ ಕೇಸಲ್ಲಿ ಒಳಗಡೆ ಹಾಕ್ಬಿಡ್ತೇನೆ. ಸರ್, ನೀವು ಒಂದ್ ಮಗುಗೆ ಮೀಸೆ ಅಣಿಸ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀರಾ? ಮಗು, ಇವ್ನು ಮೀಸೆ ಅಣಿಸ್ಕೊಂಡಿದ್ರೆ ಇವಳಿಗೆ ಹೆಂಗ್ ಗೊತ್ತಾಯ್ತು? ನಾನೇನು ಚೈಲ್ಡ್ ಲೇಬರ್ ಅಲ್ಲ, ನಾನ್ ಚೈಲ್ಡ್ ಓನರು. ಏನ್ ಸರ್, ಮಾಮೂಲಿ ಬೇಕಾ? ನೋಡಿದ್ರು ಸಾಹೇಬ್ರೆ, ಪೊಲೀಸ್ ಅವ್ರ ಬಗ್ಗೆ ಎಷ್ಟು ತಮಾಷೆ ಮಾಡ್ತಾವಳೆ. ಏಯ್, ನಮ್ ಡಿಪಾರ್ಟ್ಮೆಂಟ್ ನಾವೇ ಆಡ್ಕೋಬಾರ್ದು, ಸುಮ್ನೆ ಇರೋ. ಬೇಗ ಕೊಡಮ್ಮ, ನಾನೇ ಮೊದ್ಲು ಬಂದಿದ್ದು, ಬೇಗ ಕೊಡೋ. ದೊಡ್ಡ ವೋಲ್ವಾ ಕಾರ್ನ ವಾಟರ್ ವಾಶಿಗೆ ಕೊಟ್ಟು ಕಾಯ್ತಿದ್ದಾನೆ ಇವನು. ಏಯ್ ತಗೊಳ, ನಿನ್ ಚಪ್ಪಲ್ನ ತಲೆ ಮೇಲೆ ಇಟ್ಕೊಂಡು ಹಾಗೆ ಹೋಯ್ತಾ ಇರೋ. ನಡಿ ನಡಿ. ಯಾವನ ಇವನು? ನಮ್ಮಣ್ಣ ಪೊಲೀಸ್ ವಾಶಿಗೆ ಕೊಟ್ಟು ಡ್ರೆಸ್ ಹಾಕೊಂಡು ಬಂದ್ಕೊಂಡು ಬಿಲ್ಡಪ್ ಕೊಡ್ತಿದಾರೆ. ನೀನ್ ಬೇರೆ ಅವ್ರ ಎದುರುಗಡೆ ಬಿಲ್ಡಪ್ ಕೊಡ್ತೀಯ? ಅಣ್ಣ ಮಾತಾಡೋಣ. ಶೂ ಕೊಡು ಸಾಹೇಬ್ರೆ. ಈ ನಿಧಿ ತಗೊಂಡು ಮಗು ಕೈಲಿ ಕೊಡು. ನನ್ನ ಅನುಭವದಲ್ಲಿ ಈ ತರ ಶೂ ನಾನ್ ನೋಡೇ ಇಲ್ಲ. ಏನೋ ನಿನ್ ಅನುಭವ 20 ವರ್ಷ ಇರ್ಬೋದಾ? ಮಗು, ಇದು ತುಂಬಾ ಸೆಂಟಿಮೆಂಟ್ ಆಗಿರೋ ಶೂ, ಬೇಗ ಸರಿ ಮಾಡ್ಕೊಡು. ಏನದು? ಈ ಶೂ ಹೊಲ್ದ್ಕೊಡಕ್ಕೆ ನಂಗೆ ಭಯ ಆಗ್ತಾ ಇದೆ. ಏನಮ್ಮ, ಅದೊಂದ್ ಸಣ್ಣ ಮರಿತಾನೆ. ಇವನ್ ತರ ಹೆಗ್ನ ಅಲ್ವಲ್ಲ. ಎಷ್ಟಾಗುತ್ತೆ ಅಂತ ಹೇಳಮ್ಮ, ಗೂಗಲ್ ಪೇ ಮಾಡ್ಬಿಡ್ತೀನಿ. 300 ರೂಪಾಯಿ ಆಗುತ್ತೆ ಅಣ್ಣ. ಏನಮ್ಮ, ನಾನು ನಿನ್ನ ಅಂಗಡಿ ರೇಟ್ ಕೇಳಿದ್ದಲ್ಲ. ನಮ್ಮ ಅಣ್ಣನೇ ಮೆಜೆಸ್ಟಿಕ್ ಡಸ್ಟ್ಬಿನ್ ಅಲ್ಲಿ ಬಿದ್ದಿ ಶೂನ ಎತ್ತಾಕೊಂಡು ಬಂದು ಇಲ್ಲಿಗೆ ತಗೊಬಂದು ಕೊಟ್ಟಿದ್ದಾರೆ. ತಗೋ. ಆ ರೇಟ್ ಅಲ್ಲಿ ಹೊಸ ಶೂನೇ ತಗೋಬಹುದು. ಏಯ್, ಅಣ್ಣ ಯಾವತ್ತಾದ್ರೂ ಹೊಸ ಶೂ ತಗೊಂಡಿದಾರ? ಅವ್ರು ಬಾಯ್ ಬಿಟ್ರೆ ಸಾಕು, ಎಲ್ಲರೂ ಶೂ ಎಸಿತಾರೆ. ಅದನ್ನೇ ತಗೊಂಡಿದ್ದಾರೆ. ಹಾಳಾಗಿರೋ ಶೂ ಕೊಟ್ಬಾರಣ್ಣ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ಮುಚ್ಚ ಬಾಯ್ನ. ಯಾವ್ದು ಹಾಳಾಗಿರೋ ಶೂ? ನಾನು ಎಲ್ಲೇ ಹೋದ್ರು ಈ ಶೂ ಹಾಕೊಂಡು ಹೋದ್ರೆ ನನಗೆ ಕೆಲಸ ಕೊಡ್ತಾರೆ ಗೊತ್ತಾ? ಅದೆಂಗೆ ಕೆಲಸ ಸಿಕ್ತು ಅಂತ ಅವ್ರು ನಿಮ್ಮನ್ನ ಕಳ್ಸಿದ್ದು ತೆಂಗಿನಕಾಯಿ ತರಕ್ಕೆ. ಇಲ್ಲ ನೋಡ, ರೌಡಿ ಅಂದ್ರೆ ತೆಂಗಿನಕಾಯಿನ ತರಬೇಕು, ನಮ್ಮನ್ನ ನಾವು ಚುಚ್ಚಿಸ್ಕೊಳಕ್ಕೂ ರೆಡಿ ಇರ್ಬೇಕು. ಸದ್ಯಕ್ಕೆ ಇವಾಗ ಯಾರು ನಿನ್ನ ಸುಮ್ಮನೆ ರೇಗಿಸ್ಬೇಡ ಬಿಡು, ಬಾಯಿ ಮುಚ್ಕೊಂಡಿರೋ. ಇಲ್ಲ ನೋಡಮ್ಮ, ಈ ನನ್ನ ಹಾಳಾಗಿರೋ ಶೂನ ನೀನು ಚೆನ್ನಾಗಿ ರೆಡಿ ಮಾಡ್ಕೊಟ್ರೆ ಈ ನಿನ್ ಹಾಳಾಗಿರೋ ಅಂಗಡಿನ ನಾನು ಚೆನ್ನಾಗಿ ರೆಡಿ ಮಾಡ್ಕೊಡ್ತೀನಿ, ನಿಮ್ಮ ಅಪ್ಪನ್ನು ಸೇರಿಸಿ. ಹಂಗ ಅಣ್ಣ? ನಿಜಾನಾ? ಆಗ್ಲೇ ಸಿಜಿ ಮಾಡಿ ನೋಡ್ಬಿಟ್ಟ? ಈ ಶೂ ಅಲ್ಲಿ ಹಾವಿದ್ರು ಕೂಡ ನಾನು ಹೊಲ್ದ್ಕೊಡ್ತೀನಿ. ಸರಿ, 1-2 ದಿನ ಬಿಟ್ಟು ಬರ್ತೀನಿ. ಶೂ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ರೆಡಿ ಮಾಡಿಟ್ಟಿರ್ಬೇಕು. ಆ ಶೂನಲ್ಲಿ ನನ್ ಕಾಲ್ ಬಿಟ್ಟು ಬೇರೆ ಇನ್ಯಾರ ಕಾಲು ಟಚ್ ಮಾಡಬಾರ್ದು. ದೊಡ್ಡ ಶೂ ಇವಂತ. ಏನಾಯ್ತು ಪಾಪೆ? ತೆಗಿಯೋ ಕಾಲ್ನ. ಹೋಗಯ್ಯ. ಏನಮ್ಮ, ಒಂದೇ ನಿಮಿಷ ಬ್ಲೇಡ್ ಕೊಡಮ್ಮ, ಇವನ್ ಕತ್ನ ಕಟ್ ಮಾಡ್ಬಿಡ್ತೀನಿ. ಅಣ್ಣ ಅಣ್ಣ ಬಿಡಿ ಅಣ್ಣ, ನಮ್ಮ ಅಪ್ಪ ಅಣ್ಣ ಏನೋ ಗೊತ್ತಿಲ್ದೇನೆ ಮಾಡ್ಬಿಟ್ರು, ಬಿಡಿ ಅಣ್ಣ. ನಿಮ್ಮ ಅಪ್ಪ ಆಗಿರೋದಕ್ಕೆ ಬಿಡ್ತಿದ್ದೀನಿ, ನನ್ ಶೂ ಮೇಲೆ ಕಾಲ್ ಹಾಕಿದ್ದೇನೆ, ತೆಗಿಯೋ ಕಾಲ್ನ. ಕಾಲೆತ್ ಒಳಗಡೆ ಹಾಕೊಳ. ಏನಮ್ಮ, ಹುಷಾರಾಗಿ ನೋಡ್ಕೊಳಮ್ಮ, ಅದ್ ನನ್ ಜೀವ ಕಣವ. ಶೂ ಸೇಫ್ ಆಗಿ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಶೇಪೇ ಇರಲ್ಲ. ಶೂ ರೆಡಿ ಆಗ್ಲಿ, ಅದ್ರಲ್ಲೇ ಹೊಡಿತೀನಿ ನಿನ್ಗೆ. ಹತ್ತೋ ಗಾಡಿನ. ಏನೇ ವತ್ಸಲ, ಹೆಂಗಿದ್ಯಾ? ನನ್ನ ಜೊತೆ ಓದಿರೋಳು, ಗುರುತೆ ಹಿಡಿತಿಲ್ಲ ನೋಡು. ಏನಮ್ಮ, ಶೂ ರೆಡಿನಾ? ಹಾ, ಶೂ ರೆಡಿ ಆಯ್ತು ಅಣ್ಣ. ನೀವ್ ಹೇಳಿದ ತರಾನೇ ನಾನು ಶೂ ರೆಡಿ ಮಾಡಿದೀನಿ ಅಣ್ಣ. ಈಗ ನೀವ್ ಹೇಳಿದ ತರ ನನ್ನ ಅಂಗಡಿನ ರೆಡಿ ಮಾಡ್ಕೊಡ್ಬೇಕಣ್ಣ. ಅದೆಲ್ಲ ಸೂಪರ್ ಆಗಿ ಮಾಡ್ಕೊಡ್ತೀನಿ. ಇರಮ್ಮ, ಒಳ್ಳೆ ಟೈಮ್ ಬರಕ್ಕಿನ್ನ 5 ನಿಮಿಷ ಐತೆ. ಏಯ್, ಇವ್ರನ್ ಫಸ್ಟ್ ನೈಟ್ ಹೋಗ್ತಿದ್ದಾರೆ, ಸಾಕ್ಸ್ ತಗೊಂಡು ಶೂ ಹಾಕೊಳಕ್ ಹೋಗ್ತಿದ್ದಾರೆ. ಅದಕ್ಕೆ ಯಾಕೋ 5 ನಿಮಿಷ? ಲೇ ಬಿದ್ರು ಬೊಂಬೋ, ಇದು ಒಂದು ಕಾಮಿಡಿ ಅಂತ ಮಾಡ್ತೀಯಾ? ಲೇ, ಪೂರ್ವ ಯಾವ ಕಡೆನೋ? ನಿಮ್ ಜೊತೆ ನಾನು ಇದ್ದೀನಲ್ಲ, ಪೂರ್ವ ಯಾವ್ದು ಪಶ್ಚಿಮ ಯಾವ್ದು ಅಂತ ನನ್ಗೆ ಗೊತ್ತಾಗ್ಬೇಕು. ಯಾವ್ದಾದ್ರು ದಿಕ್ಕಿಗೆ ತಿರ್ಗ್ಬಿಟ್ಟು ಕೈ ಮುಗಿ. ಒಳ್ಳೆ ಹುಚ್ಚ ನನ್ ಮಗ, ಬಂಡಿ ಮಕ್ಕಳಮ್ಮ. ಈ ನನ್ನ ಮಗನಿಂದ ನೀನೇ ನನ್ ಕಾಪಾಡಮ್ಮ. ಏನೋ ಅಂಗಡಿನ ಶಿಫ್ಟ್ ಮಾಡಂಗವಳ. ಏನಮ್ಮ ಹುಡುಕ್ತಾ ಇದೀಯಾ? ಸರಿ ಅಣ್ಣ. ಅಪ್ಪ, ಅಣ್ಣನ್ ಶೂ ಎಲ್ಲಿದೆ ಅಪ್ಪ? ಆ ಗಮ್ಮೆಲ್ಲ ಹಚ್ಚಿ ಏನೋ ಅಂಟಿಸ್ತಿದ್ದಲ್ಲ, ಅದೇ ತಾನೇ? ಹಾ, ಅದೇ ಅದೇ. ಅದನ್ನ ನಾನ್ ನೋಡಿಲ್ಲ. ನೋಡ್ಲಿಲ್ವಾ? ಏನಮ್ಮ, ಟೈಮ್ ಆಯ್ತಮ್ಮ, ಶೂ ಎಲ್ಲಮ್ಮ? ಅಣ್ಣ, ನೀವು ಲುಂಗಿ ಹಾಕೋ ಬಂದಿದ್ದೀರಲ್ಲ, ನೀವು ಪ್ಯಾಂಟ್ ಹಾಕೊಂಡ್ ಬರೋಷ್ಟ್ರಲ್ಲಿ ನಾನು ನಿಮ್ ಶೂನ ರೆಡಿ ಮಾಡಿರ್ತೀನಿ. ನಾನು ಅಷ್ಟ್ರಲ್ಲಿ ನಿಮ್ ಶೂನ ಹುಡುಕಿರ್ತೀನಿ. ಹಾಗಾ ಅಣ್ಣ, ನೀವೆಷ್ಟು ದೊಡ್ಡ ರೌಡಿ, ನೀವು ಆ ಶೂ ಹಾಕೋತೀರಾ ಅಣ್ಣ? ಎಲ್ಲಿ ನನ್ ಶೋ ಹೇಳೋ. ಏನಮ್ಮ, ನಮ್ಮ ಅಣ್ಣನ್ ಸೀರಿಯಸ್ ಮುಖನ ನಾವ್ ನೋಡೋದಕ್ಕೆ ಆಗೋದಿಲ್ಲ, ಅದನ್ನ ನೋಡಿದ್ರೆ ನಗು ಬರುತ್ತೆ. ಬೇಗ ಶೂ ಹುಡುಕು.
ಅದೆಲ್ಲ ಒಂದ್ ಶೂನ ಅಣ್ಣ. ನೀವ್ ಹೋಗಿ ಬೇರೆ ಹೊಸ ಶೂ ತಗೊಳ್ಳಿ. ಅಮ್ಮ ನೀ ಶೂ ಹೊಲ್ದಿದ್ಯೋ ಇಲ್ವೋ? ಶೂ ಕೊಡು, ನಾವು ಹೊರಗಡೆ ಹೊಲ್ಸ್ಕೋತೀವಿ. ಏನಣ್ಣ ಇದ್ರ ತನ ಕೊಡೋದಕ್ಕೆ ಏನಣ್ಣ ಮಾತಾಡ್ತಾನೆ? ಏನಮ್ಮ ಹೇಳ್ತಿದ್ದಾನೆ ಇವನು? ಶೂ ಎಲ್ಲಿ ಅಂತ ಅವ್ನು ಕೇಳಮ್ಮ. ಅವ್ರು ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತಾರೆ ಅಣ್ಣ. ಸುಮ್ನೆ ಕಾಲಿಟ್ಟಿದ್ದಕ್ಕೆ ಹೊಡೆದೆ ಅಲ್ವಾ? ಇವಾಗ ಶೂನೇ ಕಳೆದೋಯ್ತು, ಯಾರಿಗೂ ಹೊಡಿತೀಯ? ಈ ನನ್ನ ಮಗನ ಹಂಗೆ ತೊಳೆದು ಸಾಯಿಸ್ಬಿಡ್ತೀನಿ. ಅಣ್ಣ ಪಾಪ ಅಣ್ಣ, ಅಪ್ಪ ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ. ಇವ್ನು ಕುಡ್ದಿರೋ ದಿವಸಕ್ಕೆ ಹೋಗಿ ಮಜ್ಜಿಗೆ ತಗೋಬೇಡ. ಹಂಗೆ ನೆಂಚ್ಕೊಳ್ಳೋದಕ್ಕೆ ಕಬಾಬ್ನು ಹೇಳ್ಬಿಡ್ಲಾ? ಹಂಗೆ ನನ್ನ ಮಗನ ತುಳು ಸಾಯಿಸ್ಬಿಡ್ತೀನಿ. ಲೇ ಎಲ್ಲೋ ನನ್ ಶೂ ಲೈಫ್ ಜೊತೆ ಆಟ ಆಡ್ತಾ ಇದೆ. ಹೋಗು. ಇವನು ಹೇಳಂಗ್ ಕಾಣ್ತಿಲ್ವಲ್ಲಪ್ಪ. ಅಮ್ಮ ನನ್ ಶೂ ಎಲ್ಲಮ್ಮ? ಮುಖ ನೋಡ್ತಾವಳಲ್ಲಪ್ಪ. ಏ ಇವನ್ ಕೈ ಕಾಲೆಲ್ಲ ಕಟ್ಟಿ ಜೀಪ್ ಮೇಲೆ ತಗೊಂಡೋಗಾಕ. ಇವ್ನು ಕುಡ್ದಿರೋದು ಹೇಳಿದ್ಮೇಲೆ ಇವ್ನು ವಿಚಾರಿಸ್ಕೊಳ್ಳೋಣ. ಅವನೇನಾದ್ರೂ ವಾಂತಿ ಮಾಡಾಕಿದ್ರೆ ಕ್ಯಾರಿ ಬ್ಯಾಗ್ ತಗೊಂಡು ಹಿಡ್ಕೋ. ಗೂಬ್ ನನ್ ಮಗನೇ ಎತ್ಕೊಳ್ಳೋ. ಬಿಟ್ಬಿಡಿ ಪ್ಲೀಸ್ ಅಣ್ಣ. ಎಲ್ಲೋ ಅಂಗಡಿ ಒಳಗೆ ಇಟ್ಟಿರ್ತಾರಣ್ಣ, ಪ್ಲೀಸ್. ಇರೋ, ಈ ಅಂಗಡಿನ 4 ಕಡೆ ಇದೆ, ಇದ್ರಲ್ಲಿ ಬೇರೆ ಸ್ಟೋರ್ ರೂಮ್ ಬೇರೆ ಇದೆಯಾ? ಏನಣ್ಣ ಕತೆ ಹೊಡಿತಾವಳೆ? ಅಣ್ಣ ನಾನ್ ಮನೆಗೆ ಹೋಗಿ ನೋಡ್ಕೊ ಬರ್ತೀನಿ ಅಣ್ಣ. ಮನೆಗೆ ಹೋಗಿ ನೋಡ್ಕೊ ಬತ್ತೀಯಾ? ಎಷ್ಟ್ ನಿಮಿಷ ಆಗುತ್ತೆ? 1-2 ದಿನ ಟೈಮ್ ಕೊಡಿ ಅಣ್ಣ. ನಿಮ್ ಮನೆ ಏನ್ ರಾಜಸ್ಥಾನದಲ್ಲಿ ಇದೆಯಾ? 2 ದಿನ ಟೈಮ್ ಕೇಳ್ತಿದ್ಯಾ? ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, 2 ದಿನ ಟೈಮ್ ಕೊಡಿ. ಅಪ್ಪ ಮನೇಲೆ ಎಲ್ಲೋ ಇಟ್ಟಿರ್ತಾರೆ, ನೋಡ್ಕೊ ಬರ್ತೀನಿ ಪ್ಲೀಸ್ ಅಣ್ಣ. ಈ ನಿನ್ ಪಾಪದ ಮುಖ ನೋಡಿ ನನ್ ಮಗನ್ ಬಿಟ್ಟು ಹೋಗ್ತಾ ಇದ್ದೀನಿ. 2 ದಿನದಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಂಗಡಿನೆಲ್ಲ ಒಡೆದ್ ಬಿಸಾಕ್ಬಿಡ್ತೀನಿ. 2 ದಿನ ಅಷ್ಟೇ ಟೈಮು. ನನ್ ಶೂ ನನ್ ಕೊಡ್ಬೇಕು. ನಡಿಯೋ. ಹೌದು, ಇವ್ರ ಮುಖ ದೊಡ್ಡ ಶಾರುಖ್ ಖಾನ್ ತರ ಇದೆ. ಮುಖ ನೋಡ್ತಾ ಇದ್ಯಾ? ಇದನ್ ನೋಡು, ಕೇಕ್ ಮೇಲೆ ಏನ್ ಬರ್ದಿದ್ದೀನಿ ಅಂತ ನೋಡು. ಶ್ರೀರಾಮ್ಪುರದ ರೋಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನಾ ನನ್ ಗಂಡ್ಸಾಗಿರೋದಕ್ಕೆ ಹಿಂಗ್ ಬರ್ಸಿದೀರಾ? ಹೆಂಗ್ಸಾಗಿದ್ರೆ ಏನ್ ಕತೆ? ಗಂಡ್ಸಾಗಿದ್ದಕ್ಕೆ ನೋಡಕ್ಕೆ ಆಗ್ತಿಲ್ಲ, ಹೆಂಗ್ಸಾಗಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ. ಕೋಕ್ರೆ ನನ್ ಮಗನ ಏನೇ ಆಗ್ಲಿ ಅಣ್ಣ, ನೀವೇಣ ದೊಡ್ಡ ರೌಡಿ? ಏನ್ ದೊಡ್ಡ ರೌಡಿ ಬಿಡೋ. ಈ ಸೋಮ್ ಸುಂದ್ರ ಏನಾದ್ರೂ ದೊಡ್ಡ ಕೆಲ್ಸ ಕೊಡ್ತಾನೆ ಅಂದ್ರೆ ಕೊಡೋದೇ ಇಲ್ಲ ನೋಡು. ಅಯ್ಯಯ್ಯೋ, ನೀನ್ ದೊಡ್ಡ ರೌಡಿ ಅಲ್ವಾ ಹಾಗಾದ್ರೆ? ನಿಲ್ಸೋ, ಅದೇ ಶೇಖರ್ ಅವ್ರ ಕೆಲ್ಸ ಕೊಟ್ಟಿದ್ರಲ್ಲ. ಎಲ್ಲೋ ಒಂದ್ ಕೆಲ್ಸ ಕೊಟ್ಟ. 2 ಕೈನು ಕಟ್ಟಾಕಿ ಚಕ್ಲುಗುಲಿ ಕೊಟ್ಬಿಟ್ಟ. ಕೈ ಎತ್ತಕ್ ಹೋದ್ರೆ ಒಡೆಯಕ್ ಬೇರೆ ಬರ್ತಿದ್ದ. ರಾತ್ರಿ ಪೂರ್ತಿ ಕೈನ ಹಂಗೆ ಹಿಡ್ಕೊಂಡು ಕೈಯೆಲ್ಲ ಪೂರ್ತಿ ನೋವು ಬಂದಿತ್ತು. ನೀನೇ ತಾನೇ ಹೇಳಿದ್ದು ಕೆಲವೊಂದ್ ಕೆಲ್ಸ ಮಾಡ್ಬೇಕಾದ್ರೆ ರಿಸ್ಕ್ ಎಲ್ಲ ಇರುತ್ತೆ ಅಂತ. ಅದೆಲ್ಲ ಬಿಡು, ನೀನು ರೌಡಿ ಆದ್ರೆ ಏನೆಲ್ಲ ಮಾಡ್ತೀಯಾ? ಲೇ ನಾನ್ ರೌಡಿ ಆದ್ರೆ ಏರಿಯಾಗ್ ಮಾಸ್ ಆಗಿ ಬಂದು ಒಂದು ದೊಡ್ಡ ಆಶ್ರಮ ಕಟ್ತೀನಿ ಕಣ. ಏನದ ಆಶ್ರಮನೆಲ್ಲ ನಡೆಸ್ತೀಯ? ದುಡ್ಡು ಬಂದಿದ ತಕ್ಷಣ ಜನ ವ್ಯವಹಾರ ಮಾಡ್ಕೊಂಡು ಬಡ್ಡಿ ಬಿಟ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಇವ್ರು ನೋಡಿದ್ರೆ ಆಶ್ರಮ ಕಟ್ಟಿಸ್ತಾರಂತೆ. ಲೇ ಹಂಗಲ್ಲ ಕಣ. ನನ್ ಹೆತ್ತವಳೆ ನಾನು ಹುಟ್ಟಿದ ತಕ್ಷಣ ಶಿವನ್ ಪಾದ ಸೇರ್ಕೊಬಿಟ್ಲು. ಆಮೇಲೆ ನಮ್ಮ ಅಪ್ಪನೂ ನನ್ನ ಬಿಸಾಕ್ ಹೋಗ್ಬಿಟ್ಟ. ನಾನ್ ಬದುಕಕ್ಕೆ ಪಡಬಾರ್ದು ಕಷ್ಟಪಟ್ಟಿದ್ದೀನಿ ಕಣೋ. ಬರೋರೆಲ್ಲ ನಾನು ಹೊಡಿತಾರೆ, ಹೋಗ್ ಬರೋರೆಲ್ಲ ನನ್ ಕೆಲ್ಸ ಕೊಟ್ಟಿದ್ದಾರೆ. ಒಂದ್ ಕಾಲದಲ್ಲಿ ಕಬ್ಬಣನ ಬಿಸಿ ಮಾಡಿ ನನ್ಗೆ ಸುರಿತಾರೆ. ಚಿತ್ರ ವಿಚಿತ್ರ ಕಷ್ಟ ಕೊಟ್ಟಿದ್ದಾರೆ. ಈ ನನ್ ಮೂತಿ ನೋಡಿ ಯಾವನು ಕೆಲ್ಸನೇ ಕೊಡಲ್ಲ ಕಣ. ಮುಖಕ್ಕೆ ಯಾರು ಕೊಡ್ತಾರೆ? ಏನಪ್ಪ? ಇಲ್ಲ ಅಣ್ಣ, ಮಾತಾಡೋಣ. ಅದಕ್ಕೆ ಅವತ್ತೇ ಒಂದ್ ನಿರ್ಧಾರ ಮಾಡ್ದೆ ಕಣ್ರೋ, ನಾನು ಒಬ್ಬ ದೊಡ್ಡ ಡಾನ್ ಆಗ್ಬೇಕು ಅಂತ. ಡಾನ್ ಆಗ್ತೀಯಾ? ಹೆಂಗೋ ಡಾನ್ ಆಗ್ಲಿ ನಾನು. ನನ್ ಕಷ್ಟ ಯಾರಿಗೂ ಬರ್ಬಾರ್ದು ಅಂತ ಒಂದು ದೊಡ್ಡ ಆಶ್ರಮ ಕಟ್ಟಿ ಅನಾಥವಾಗಿರೋ ಎಲ್ಲಾ ಮಕ್ಳಿಗೂ ಜೀವನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಅಣ್ಣ, ಆ ಅನಾಥಾಶ್ರಮದಲ್ಲಿ ನಿನ್ ಮಕ್ಳನ್ನು ಸೇರ್ಸ್ಕೋತೀಯ ಅಣ್ಣ? ನನ್ನ ಆಶ್ರಮದ ವಾಚ್ಮ್ಯಾನ್ ನೀನ್ ಕಣೋ. ಯಾಕಣ್ಣ ಏನೇನೋ ಮಾತಾಡ್ಕೊಂಡು ಎಮೋಷನಲ್ ಆಗ್ಬಿಟ್ರಿ? ಬಾ ಪಾರ್ಟಿ ಮಾಡೋಣ, ಬಾ ಬಾ. ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ನಿನ್ನಂತ ಬಿಕಾರಿ ಜೊತೆ ಸುತ್ತಿದ್ವಾ? ಅಣ್ಣ ನೀವಿಲ್ದೆ ಇದ್ದಿದ್ರೆ ನಾವ್ ಹಿಂಗಿರ್ತಿದ್ವಾ ಅಂತ ಹೇಳ್ದೆ. ಇದನ್ನ ಕೊನೆವರೆಗೂ ಮರಿಬಾರ್ದು. ಈಗ ಯಾಕಣ ಆ ಸ್ಟೋರಿ ಎಲ್ಲ? ಮೊದ್ಲು ಕತ್ತಿ ಎತ್ತಿ ಕೇಕ್ ಕಟ್ ಮಾಡಿ ತಿನ್ನೋಣ, ಸೆಲೆಬ್ರೇಟ್ ಮಾಡೋಣ. ಪಾಪ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನೇನ್ ಮಾರ್ಕೆಟ್ ಅಲ್ಲಿ ಕೇಕ್ ಕಟ್ ಮಾಡ್ತಿದ್ದೀನ? ಆಪಲ್ ಅಂತೆ, ಆರೆಂಜ್ ಅಂತೆ. ಯಾವನ ಅವನು ಕ್ಯಾಂಡಲ್ ಮೇಲೆ ಕಲ್ಲು ಹಾಕೋದು? ನಾನಿದ್ದೀನಿ. ಏನೋ ಮುಖ ಮೂತಿ ನೋಡ್ದೇನೆ ಹೊಡಿತಾ ಇದಾರೆ. ಇವತ್ತಾನೆ ಹೋಗಿ ಜ್ಯೋತಿಷಿ ನೋಡ್ಕೊ ಬೇರೆ ಬಂದಿದ್ದೀನಿ. ಅಣ್ಣ ಏನಣ್ಣ ಇದು? ನಿಮ್ಮಲ್ಲಿ ನಾಯಿ ಕಲ್ಲೆಸ್ದಂಗೆ ಎಸಿತಿದ್ದಾರೆ, ಏನ್ ಮಾಡಿದ್ಯ ಅಣ್ಣ ಅವ್ರಿಗೆ? ಲೇ ಇಲ್ಲಿವರೆಗೂ ನಾನು ಯಾರ್ಗ ಏನ್ ಮಾಡಿದ್ದೇನೋ? ಸೈಲೆಂಟ್ ಸುನಿಲ ಇರ್ಬೋದಾ? ಅವನನ್ನ 4 ದಿನದ ಮುಂಚೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಕೊತ್ವಾಲ್ ರಾಮಚಂದ್ರ ಇರ್ಬೋದಾ? ಅವ್ನ ಹೆಂಡತಿ ಯಾರ ಜೊತೆ ಒಂದ್ ವೇಳೆ ಸಿದ್ದಾಪುರ ಸಿದ್ದನೇ ಇರ್ಬೇಕು. ಅವ್ನು ಹುಚ್ಚಿನ ತರ ತಲೆ ಬೋಡಿಸ್ಕೊಂಡು ಯಾವ ರೌಡಿ ಅಂತ ನಾನ್ ನೋಡ್ತೀನಣ್ಣ. ಏನು ನೋಡ್ತಾ ಇದ್ಯಾ? ಯಾರೋ ಅದು? ಹೇಳೋ. ದೊಡ್ಡ ರೌಡಿನೇ. ಅಯ್ಯೋ ಬಂದ್ ನೋಡಿ ಎಷ್ಟು ದೊಡ್ಡ ಗ್ಯಾಂಗ್ ನಿಂತಿದೆ ಅಂತ. ಹಂಗಂದ್ರೆ ನಾವು ಓಡೋಗ್ಬಿಡೋದಾ? ಚೆನ್ನಾಗಿ ತಲೆ ಎತ್ ನೋಡಿ. ನೀನಾ? ಬಂದೇ ಇರೋ. ಹಲೋ, ಪೊಲೀಸ್ ಸ್ಟೇಷನಾ?
ಒಂದ್ ಚಿಕ್ಕ ಹುಡುಗಿ ಕಲ್ಲೆಸ್ದು ವೈನ್ ಶಾಪ್ ಅಲ್ಲಿ ಬಾಟ್ಲಿಲ್ ಪೆಟ್ ತಿಂದಾಗ ರಕ್ತ ಬರ್ತಿದೆ ಸರ್, ಬೇಗ ಬನ್ನಿ. ಹಲೋ, ಆಂಬುಲೆನ್ಸಾ? ನೂರೆಂಟಾ? ಒಂದು ಚಿಕ್ಕ ಹುಡುಗಿ ಒಬ್ಬನ ಮೇಲೆ ಕಲ್ಲೆಸ್ತಿ ಅವ್ನು ನೋಡಿದ್ರೆ ಕೋಮಾಗ ಹೋಗ್ಬಿಟ್ಟವನೆ. ಸರ್ ಬೇಗ ಬನ್ನಿ. ನೀನ್ ಏನೇ ಹೇಳಿದ್ರು ಅವಳು ಎದುರುಕೊಳ್ಳಲ್ಲ ಕಣ. ಏನಮ್ಮ ಹುಡುಗಿ, ಶೂ ಕೇಳಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಆತರ ಏನಿಲ್ಲ ಅಣ್ಣ, ಮತ್ತೆ ನಾನು ಆ ಬೋರ್ಡ್ನ ಹೊಡೆದಿತ್ತು. ಬೋರ್ಡ್ ಹೊಡಿತಿದ್ದ? ಏನೋ ಬೋರ್ಡಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ? ಅದೆಲ್ಲ ಏನೂ ಇಲ್ಲ ಅಣ್ಣ. ನನ್ನ ಅಂಗಡಿನ ಇಂಪ್ರೂವ್ ಮಾಡಕ್ ಇಟ್ಟಿರೋ ದುಡ್ಡನ್ನೆಲ್ಲ ನಮ್ಮ ಅಪ್ಪ ಇಲ್ಲಿ ಬಂದು ಕುಡ್ದಿ ಖರ್ಚು ಮಾಡ್ತಾರಣ್ಣ. ಮಳೆ ಬಂದ್ರೆ ಅಂಗಡಿ ಒಳಗೆಲ್ಲ ನೀರು ಬಂದ್ಬಿಡುತ್ತೆ. ಅದು ನಿನ್ ತಪ್ಪು. ಅವತ್ತೇ ನನ್ ಶೂನ ರೆಡಿ ಮಾಡ್ಕೊಟ್ಟಿದ್ರೆ ನಿನ್ ಅಂಗಡಿನ ಹೊಸಾದ್ ಮಾಡಿಸ್ಕೊಡ್ತಿದ್ದೆ. ಹೌದು, ನಿಮ್ಮಪ್ಪ ಎಷ್ಟು ತಗೊಂಡದ? ಒಂದ್ 200 ರೂಪಾಯಿ ಇರುತ್ತೆ ಅಣ್ಣ. ತಗೊಂಡ್ ಕೊಟ್ಬಿಡ. ಕೊಡ, ತಗೋ. ಅದೆಲ್ಲ ಬೇಡ ಅಣ್ಣ, ನಿಮ್ ತರ ನಾನು ಯಾವಾಗ್ಲೂ ಕೆಲಸ ಮಾಡ್ದೆ ದುಡ್ಡಿಸ್ಕೊಳ್ಳಲ್ಲ ಅಣ್ಣ. ನೀವೇನಾದ್ರೂ ಈ ವಯಸ್ಸಲ್ಲಿ ಇದ್ದಿದ್ರೆ ದುಡ್ಡು ತಗೊಂಡು ಚಿಕನ್ ರೈಸ್ ತಿಂತಿದ್ರಿ ಅಲ್ವಾ? ಕೋಕ್ರೆ ನನ್ ಮಗನೇ, ಆ ಕೇಕ್ ಮೇಲಿರೋ ಕಲ್ನ ಎತ್ ಬಿಸಾಕಿ ಪಾರ್ಸಲ್ ತಗೊಂಡೋಗಿ ಗೋಡನ್ ಅಲ್ಲಿ ವೇಟ್ ಮಾಡ್ತಾ ಇರಿ, ನಾನು ಬರ್ತೀನಿ. ನೀನ್ ಹೇಳಿದ್ ನಾನೇ ಯಾಕೋ ಕೇಳ್ಬೇಕು? ಲೇ, ಮಗು ಮುಂದೆ ಯಾಕೋ ನನ್ ಮರ್ಯಾದೆ ತೆಗಿತೀಯಾ? ನನ್ ಏನ್ ಹೇಳಿದ್ರು ಕೇಳಲ್ಲ ಅಂತೀಯಾ? ಇದಕ್ಕೇನು ಅರ್ಥ? ನಿನ್ ಮಾತ್ ಕೇಳಲ್ಲ ಅಂತ ಅರ್ಥ. ಒಳ್ಳೆ ಮೆಂಟಲ್ ತರ ಮಾತಾಡ್ತೀಯಲ್ಲೋ. ಸರಿ ಹೋಗು. ಸರಿ ಬೇಗ ಮಾತಾಡ್ಕೊಂಬಾ, ಇಲ್ಲಾಂದ್ರೆ ಬಾಗ್ಲಿ ತೆಗೆಯೋದಿಲ್ಲ. ನಾವ್ ಯಾವಾಗ್ಲೂ ಬಾಗ್ಲು ತೆಗ್ದಿದೀವಿ, ಯಾವಾಗ್ಲೂ ಹೊರಗಡೆ ಮಲ್ಗೋದಲ್ವಾ? ಇವ್ರನ್ನ ಆಶ್ರಮಕ್ಕೆ ಸೇರ್ಸೋ ಬದಲು ಯಾವ್ದಾದ್ರು ಆಸ್ಪತ್ರೆಗೆ ಸೇರ್ಸೋದು ಒಳ್ಳೇದು. ಏನಮ್ಮ ಪುಟ್ಟಿ, ಇವತ್ತು ನನ್ನ ಹುಟ್ಟಿದಬ್ಬ. ಹ್ಯಾಪಿ ಬರ್ತ್ಡೇ ಅಣ್ಣ. ಗಾಡ್ ಬ್ಲೆಸ್ ಯು. ಹೌದು, ನೀನ್ ಏನ್ ಓದ್ತಾ ಇದೀಯಾ? ಒಂದ್ 5ನೇ ಕ್ಲಾಸ್ ಓದಿದೀನಿ ಅಣ್ಣ. ಈ ಕಾಗುಣ್ತ ಎಲ್ಲ ಬರುತ್ತಾ? ಅಣ್ಣ ಅದೆಲ್ಲ ಬರುತ್ತೆ, 1ನೇ ಕ್ಲಾಸ್ ಇಂದಾನೇ ಕಲ್ತ್ಕೊಂಡಿದೀನಿ. ಇಂಗ್ಲಿಷು ಏನೋ ಸ್ವಲ್ಪ ಬರುತ್ತೆ ಅಣ್ಣ. ಓಹೋ, ತಗೋ ಈ ಜಾತಕ ಓದೇಳು. ಯಾಕೆ, ನಿಮಗ್ ಓದಕ್ ಬರಲ್ವಾ ಅಣ್ಣ? ಓದಕ್ ಬಂದಿದ್ರು ನಿನ್ ಕೈಲಿ ಕೊಡ್ತಿದ್ದೆ, ಓದು. ಯಾಕೆ, ನಿಮ್ ಜೊತೆ ಇಬ್ರು ಅಣ್ಣ ಇದ್ರಲ್ಲ, ಅವರು ಕೊಟ್ಟು ಓದಕ್ ಹೇಳ್ಬೇಕಿತ್ತಲ್ಲ ಅಣ್ಣ? ನನ್ ಬಗ್ಗೆ ಚೆನ್ನಾಗೆ ಬರ್ದಿದ್ರು, ನಾನು ಹಾಳಾಗ್ ಹೋಗ್ಲಿ ಅಂತ ಓದ್ ಹೇಳ್ತಾರೆ. ಸರಿ, ನೀನ್ ಓದಮ್ಮ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋ ನೀವು ಯಾವಾಗ್ಲೂ ಓಡಾಡ್ಕೊಂಡೇ ಇರ್ತೀರಾ? ಹೌದು, ಪೊಲೀಸ್ನವರಾಗ ನನ್ನ ಚೇಸ್ ಮಾಡ್ತಾರೆ. ನಿಮ್ ಕೈಯಲ್ಲಿ 10 ಬೆರಳು ಇರುತ್ತೆ. ಬೇರೆಯವ್ರಿಗೆಲ್ಲ ಏನು 8 ಇರುತ್ತಾ? ಎಲ್ರಿಗೂ 10 ತಾನೇ ಇರೋದು. ಆ 10 ಬೆರಳನ್ನು ಬಂಡವಾಳವಾಗಿ ಇಟ್ಕೊಂಡು ಧೈರ್ಯವಾಗಿ ಕೆಲಸ ಮಾಡ್ಕೊಂಡಿರ್ತೀರಾ. ಮುಂದಿನ ಸಾಲ್ ಗೊತ್ತಿಲ್ದೇನೆ ಜ್ಯೋತಿಷನ್ ಬೈದ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿರೋರ್ ನೀವು, ಒಂಟಿಯಾಗೆ ಕಷ್ಟಪಟ್ಟು ಮೇಲ್ ಬಂದಿರೋರ್ ನೀವು. ದುನಿಯಾ ವಿಜಯ್ ತರ ಒಂಟಿಯಾಗಿ ಬಂದೋ ನಾನು. ನೀನ್ ಹೇಳೋದೆಲ್ಲ ನಿಜಾನೇ. ಮುಂದೆ ಓದಮ್ಮ, ಮುಂದೆ ಓದು. ನಿಮ್ಗೂ ಮತ್ತೆ ಗುಬ್ಬಚ್ಚಿಗೂ ಸಂಬಂಧ ಇರುತ್ತೆ. ಔಷಧಿನ ನಾನು ಯಾರ ಹತ್ರ ತಗೊಂಡಿಲ್ವೇ? ಹೌದಲ್ವಾ? ಸರಿ, ಮುಂದೆ ಓದು. ಏನೋ ಅಂಗಡಿನೆಲ್ಲ ನಾಶ ಮಾಡ್ಬಿಡ್ತೀನಿ. 2 ದಿನದಲ್ಲಿ ನನ್ನ ಶೂ ಸಿಗ್ಬೇಕು. ನೀವು ಕಾಲಲ್ಲಿ ಉಪಯೋಗಿಸಿರೋ ವಸ್ತು ಅದಾಗದೆ ಕಾಣೆ ಆಗೋಗುತ್ತೆ. ಇದನ್ನ ಅದ್ರಲ್ಲಿ ಬರ್ದಿದ್ಯಾ? ಇದನ್ ಬೇರೆ ಯಾರಿಗಾದ್ರೂ ಕೊಟ್ಟು ಓದಕ್ ಹೇಳ್ತೀರಾ? ಇದು ಸೀಕ್ರೆಟ್, ಯಾರ ಹತ್ರನೂ ಕೊಡಲ್ಲ. ಹಾಗಾದ್ರೆ ಇದ್ರಲ್ಲೇ ಇದೆ. ಸರಿ, ಹಾಗಿದ್ರೆ ಓದು. ಕಾಲ್ ಗೆಜ್ಜೆನಾ? ನಾನೇನ್ ಕಾಂಚನ ಪಿಕ್ಚರ್ ಉಪೇಂದ್ರನ ಗೆಜ್ಜೆ ಹಾಕೊಂಡು ಕುಣಿಯಕ್ಕೆ? ಹಾಗಾದ್ರೆ ಕಾಲುಂಗ್ರಾನಾ? ನನ್ಗಿನ್ನೂ ಮದ್ವೆ ಆಗಿಲ್ಲಮ್ಮ. ಹಾಗಾದ್ರೆ ಶೂನಾ? ಗೊಂಬೆ ಮುಗ್ದೋಳೆ, ನನಗೇನಾ? ಜ್ಯೋತಿಷ್ ಇಟ್ಕೊಂಡು ಎಸ್ಕೇಪ್ ಆಗಕ್ ನೋಡ್ತಿದ್ಯಾ? ಕೊಡಿಲ್ಲ ನಾ ಜಾತಕನ. ನಾಳೆ ಏನಾದ್ರೂ ಶೂ ಕೊಡ್ಲಿಲ್ಲ ಅಂದ್ರೆ ನಿನ್ನ ನಿಮ್ಮ ಅಪ್ಪನ ಅಂಗಡಿನ ಎಲ್ಲ ತುಳ್ದಾಕ್ಬಿಡ್ತೀನಿ. ಹೋಗಿ ಶೂ ಹುಡ್ಕೋ, ಹೋಗೋ ಹೋಗೋ. ನೋಡಕ್ ಚೋಟು ದಾವಳೆ, ನಾನು ಹುಟ್ಟುದಬ್ಬ ದಿನನೇ ನನ್ಗೆ ಅಮರ್ಸಪ್ಪತ್ತಾಳೆ.